ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೈಡಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಗ್ರ್ಯಾಂಡಾಗಿರೋವಂಥ ಡಿಸೈನು, ತುಂಬ ಈಸಿಯಾಗಿ ಬೇಗ ಹಾಕ್ಬಿಡ್ಬೋದು. ಇದು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾನು ಬಿಗ್ ಸೈಜ್ ಗೋಲ್ಡನ್ ಬೀಡು 5mm ಸೈಜ್ದು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ಮಾಲ್ ಸೈಜ್ ಬೀಡನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ಲು ನೀಡಲ್ ನಂಬರ್ 10 0.75 mm ಟ್ಯೂಲಿಪ್ದು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ನಾನು 2 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ನೀಡಿಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡಿ ನೋಡಬೇಕಾಗತ್ತೆ. ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 5 ಚೈನ್ಸನ್ನು ಹಾಕೋತಾ ಇದ್ದೀನಿ. 5 ಚೈನ್ಸನ್ನು ಹಾಕೊಂಡ್ಮೇಲೆ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿಕೊಂಡು ರಿವರ್ಸ್ ಸೈಡಿಂದ ಲಾಕ್ ಮಾಡ್ಕೋತೀನಿ. ಬೀಡ್ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆ ಏನಿದೆ ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಇದನ್ನು ಸಿಂಗಲ್ ಕ್ರೋಶೆ ಅಂತ ಕೂಡ ಕರೀತಾರೆ, ಅಥವಾ ಲಾಕ್ ಸ್ಟಿಚ್ ಅಂತಲೂ ಕೂಡ ಕರೀತಾರೆ. ಈಗ ನೆಕ್ಸ್ಟು ಬೀಡ್ ಮೇಲೆ ಏನು 5 ಚೈನ್ ಆರ್ಚ್ ಇದೆ ಅದಕ್ಕೂ ಕೂಡ ನಾನು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. 5 ಚೈನ್ ಹಾಕಿರ್ತೀವಲ್ಲ, ನಾ ಇದಕ್ಕೆ 6 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ನಾನು ಹಾಕ್ತಾ ಇರೋ ಟೆನ್ಷನ್ಗೆ ನನಗೆ 6 ಸಿಂಗಲ್ ಕ್ರೋಶೆ ಹಿಡಿಸಿದೆ. ನಿಮಗೆ 1+ ಆರ್ 1- ಆಗ್ಬೋದು. ನಿಮಗೆ 7 ಆದರೂ ಆಗ್ಬೋದು, ಇಲ್ಲ ನೀವು 7 ಎಳೆ ದಾರ ತಗೊಂಡ್ರೆ 5 ಕೂಡ ಆಗ್ಬೋದು. ಈಗ ನಾವು ಫಸ್ಟು ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಂಡಿರ್ತೀವಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಪಕ್ಕ ನಾನು ಸ್ವಲ್ಪ ಗ್ಯಾಪ್ ಇರಲಿ ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಅಂತ ಇನ್ನೊಂದು ಸಿಂಗಲ್ ಕ್ರೋಶೆ ಅಡಿಷ್ನಲ್ ಹಾಕೋತಾ ಇದ್ದೀನಿ. ಈಗ ಮತ್ತೆ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 5 ಚೈನ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕದಲ್ಲೇ ಇರೋವಂಥ ಸಿಂಗಲ್ ಕ್ರೋಶೆ ಏನಿರುತ್ತೆ ಅದಕ್ಕೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಬೀಡ್ ಮೇಲಿರುವಂಥ 5 ಚೈನ್ಗೂ ಕೂಡ 6 ಸಿಂಗಲ್ ಕ್ರೋಶೆಯನ್ನು ಇಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಗ್ರ್ಯಾಂಡಾಗಿ ಇರೋವಂಥ ಡಿಸೈನು, ಆದರೆ ಸಿಂಗಲ್ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಹಾಕ್ಬಿಡ್ಬೋದು. ಈಸಿಯಾಗಿ 1 or 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಈಗ 6 ಸಿಂಗಲ್ ಕ್ರೋಶೆ ಹಾಕೋದ್ಮೇಲೆ ಮತ್ತೆ ಬಟ್ಟೆಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬಿಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ಅದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಸೇಮ್ ಸ್ಟೆಪ್ಸ್ನ ರಿಪೀಟ್ ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಮತ್ತೆ 5 ಚೈನ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಬೀಡ್ ಪಕ್ಕ ಇರುವಂಥ ಸ್ಟಿಚ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು ಬೀಡ್ ಮೇಲಿರುವಂಥ ಆರ್ಚ್ಗೆ 6 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಇದು 3 ಬೀಡ್ಸ್ ಮಧ್ಯದ ಬೀಡ್ಗೆ ನಾನು ಕುಚ್ಚು ಕಟ್ಟೋ ಐಡಿಯಾ ಇದೆ. ಆರ್ಚ್ ಏನಿದೆ ಅದಕ್ಕೇ ಕುಚ್ಚು ಕಟ್ತೀನಿ. ಸೊ ಹಾಗಾಗಿ ಇಲ್ಲಿ 3 ಬಿಗ್ ಸೈಜ್ ಬೀಡು ವಿತ್ ಆರ್ಚ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಲಾಕನ್ನು ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಸೊ ಈ 3 ಬೀಡ್ಸ್ ಏನಿದೆ ಸೆಂಟರ್ ಬೀಡ್ಗೆ ಕುಚ್ಚು ಹಾಕ್ಕೋತೀನಿ. ನೀವು ಬೇಕಾದ್ರೆ ಕುಚ್ಚನ್ನು ಹಾಕೋಬೋದು, ಇಲ್ಲ ಇದನ್ನು ಬೇಸ್ ಡಿಸೈನ್ ಏನು ಹಾಕ್ತಾ ಇದ್ದೀರಾ ಅದನ್ನೇ ಬಾರ್ಡರ್ ಡಿಸೈನ್ ಆಗೋ ಕೂಡ ನೀವು ಹಾಕ್ಕೋಬೋದು. ನೆಕ್ಸ್ಟು ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಮತ್ತೆ ಇನ್ನೊಂದು ಬಿಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ.
ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಪ್ರತಿ ಸರಿ ಲಾಕ್ ಮಾಡೋಕ್ಕೆ ಮುಂಚೆ ಒಂದು ಸರಿ ಮೆಷರ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಡಿಸೈನ್ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಮತ್ತೆ ನಾನಿಲ್ಲಿ 5 ಚೈನ್ಸನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅದರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಈಗ ನೆಕ್ಸ್ಟು ಆರ್ಚ್ ಮಾಡಿದಾಗ ಅದು ಫಿನಿಶಿಂಗ್ ನೀಟಾಗಿ ಬರಲಿ ಅಂತ. ನೀವೊಂದು ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಳ್ಳಿಲ್ಲ ಅಂತಂದರೆ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ. ಸೊ ಈಗ ಮತ್ತೆ ನಾನು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಶ್ವಲ್ಲು ನನಗೆ ಹಿಂದ್ಗಡೆ 3 ಹಾಕಿರುವಂಥ ಬಿಗ್ ಬೀಡ್ಗೆ ಆರ್ಚ್ಗೆ 6 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀವಲ್ಲ, ಈಗ ಇದಕ್ಕೂ ಕೂಡ 6 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಸೇಮ್ ಸ್ಟೆಪ್ಸ್ನ ಆದಷ್ಟು ಫಾಲೋ ಮಾಡಿದಷ್ಟು ಯೂನಿಫಾರ್ಮಿಟಿ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಕುಚ್ಚಿದು. ಈಗ ನೋಡಿ 6 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಈಗ ಮತ್ತೆ 3 ಚೈನ್ಸನ್ನು ನಾನಿಲ್ಲಿ ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದೇ ಡಿಸೈನ್ನ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಮತ್ತೆ 3 ಚೈನ್ಸನ್ನು ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋವಂಥ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಲಾಕ್ ಮಾಡ್ಕೋತೀನಿ. ಈಗ ಬೇಸ್ ಆರ್ಚ್ ಏನು ಹಾಕಿದ್ದೀವಿ ಅದರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀನಿ. ಒಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಆ ಫಸ್ಟ್ ಸ್ಟಿಚ್ ಏನಿರುತ್ತೆ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಅದರ ನೆಕ್ಸ್ಟ್ ಸ್ಟಿಚ್ ಏನಿರುತ್ತೆ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಥರ್ಡ್ ಸ್ಟಿಚ್ ಏನಿರುತ್ತೆ ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ನಾವು ಆರ್ಚ್ಗೆ 6 ಸ್ಟಿಚಸ್ ಹಾಕಿರ್ತೀವಲ್ಲ, ಆ 6 ಸ್ಟಿಚ್ಗೂ ಕೂಡ ಒಂದೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ 6 ಸಿಂಗಲ್ ಕ್ರೋಶೆಗೆ 6 ಬೀಡ್ಸ್ ಹಾಕ್ತಾಯಿದ್ದೀನಿ. 4 ಆಯಿತು. ಈಗ 5th ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಪೇಸ್ ನೋಡಿ ಇಲ್ಲಿ ಗ್ಯಾಪ್ ಬಿಡಬಾರ್ದು. ಅಕಸ್ಮಾತ್ ಇನ್ನೂ ಒಂದು ಎಕ್ಸ್ಟ್ರಾ ಬೀಡ್ ಹಿಡಿಸಿದ್ರೆ ಅದನ್ನ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಬೋದು. ಆದಷ್ಟು ಗ್ಯಾಪ್ ಇಲ್ದಿರ ನೀವು ಬೀಡ್ಸ್ನ ಕವರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನನಗೆ ಇನ್ನೂ ಒಂದು ಹಿಡಿಸತ್ತೆ ಅಂತ ಕಾಣಿಸ್ತಾ ಇದೆ. ಆ ಗ್ಯಾಪ್ ಇದೆ ಅಲ್ಲಿ. ನಾವು ಬೇಸ್ ಲೈನ್ ಏನು ಹಾಕ್ಕೊಂಡಿದ್ದೀವಿ ಅಲ್ಲಿ ಗ್ಯಾಪ್ ಇರೋದ್ರಿಂದ ನಾನು ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೋಟಲಿ 7 ಬೀಡ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅಥವಾ ನೀವು ಸ್ವಲ್ಪ ದಪ್ಪ ಸೈಜ್ ಬೀಡ್ ತಗೊಂಡ್ರೆ 3 mm ಸೈಜ್ದು, ಆವಾಗ ಈ ಗ್ಯಾಪ್ ಬರೋದಿಲ್ಲ. ಸೊ ಈಗ ಮತ್ತೆ ಬೇಸ್ ಲೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ ಈ ಸೈಡು ಕೂಡ 3 ಚೈನ್ಸನ್ನು ಹಾಕಿ ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶೆಯಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರಾನ ಸುತ್ಕೋತಾ ಇದ್ದೀನಿ. ಈ ಫಸ್ಟ್ ಬೀಡ್ ಪಕ್ಕ ಇರುವಂಥ ಗ್ಯಾಪ್ ಏನಿರುತ್ತೆ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ನೋಡಿ, ಈ ಗ್ಯಾಪ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಮತ್ತು 2 ರಿಂಗನ್ನು ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಮತ್ತು ಈಗ ಒಂದು ಚೈನನ್ನು ಹಾಕ್ಕೊಂಡು ದಾರಾನ ಮೇಲೆ ಮಾಡಿ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡ್ಕೋತೀನಿ. ಈಗ ನಾವು ಹಾಕಿರೋ ಅಂಥ ಡಬಲ್ ಕ್ರೋಶೆ ಏನಿದೆ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ
ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಆ ಬೀಡ್ ಏನು ಹಾಕಿದ್ದೀವಿ ಅದು ಪಿಕಾಟ್ ಥರ ಇರುತ್ತೆ. ಮತ್ತು ಈಗ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಬೀಡ್ ಏನಿರುತ್ತೆ ಸೆಕೆಂಡ್ ಬೀಡ್ ಮಧ್ಯ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ದಾರ ಒಂದು ಚೈನನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ನಾವು ಹಾಕ್ಕೊಂಡಿರೋ ಡಬಲ್ ಕ್ರೋಶೆ ಪಕ್ಕ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ಥರ್ಡ್ ಬೀಡ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಸೊ ಈಗ ನೀಡಲ್ ಮೇಲೆ ಮತ್ತೆ ಇನ್ನೊಂದು ಸರಿ ದಾರನ ಸುತ್ಕೋತಾ ಇದ್ದೀನಿ. ಥರ್ಡ್ ಬೀಡ್ಗೂ ಫೋರ್ತ್ ಬೀಡ್ಗೂ ಮಧ್ಯೆ ಇರೋ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಈಗ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ನೆಕ್ಸ್ಟು ನಾವು ಹಾಕಿರೋ ಅಂಥ ಡಬಲ್ ಕ್ರೋಶೆ ಪಕ್ಕ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಮಿಕ್ಕಿರೋ ಅಂಥ ಇನ್ನೂ 4 ಬೀಡ್ಸ್ಗೂ ಕೂಡ ಇದೇ ರೀತಿಯೇ ವರ್ಕ್ ಮಾಡ್ತಾ ಹೋಗ್ತೀನಿ. ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟು ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಶೆಗೆ ಒಂದು ಪಿಕಾಟನ್ನು ಹಾಕೋತೀನಿ. ಇದೇ ರೀತಿಯಾಗಿ ನಾನು ಎಂಡ್ ತನಕ ಕಂಪ್ಲೀಟ್ ಮಾಡ್ತೀನಿ. ಇದು ಬ್ಯೂಟಿಫುಲ್ ಆಗಿರೋವಂಥ ಬಿಗ್ ಸೈಜ್ ಆರ್ಚ್ ಬರುತ್ತೆ. ನೀವು ಬೇಕಾದರೆ ಇದು ಸಿಂಗಲ್ ಸ್ಟೆಪ್ಪಲ್ಲಿ ನಾನು ಹಾಕ್ತಾ ಇರೋದ್ರಿಂದ ಒಂದೇ ಕಲರಲ್ಲಿ ಹಾಕ್ತಾಯಿದ್ದೀನಿ. ನೀವು ಡಬಲ್ ಸ್ಟೆಪ್ಪಲ್ಲಿ ಏನಾದ್ರು ಹಾಕೋದಾದರೆ ಈ ಸೆಕೆಂಡ್ ಸ್ಟೆಪ್ಪನ್ನು ಬೇಕಾದ್ರೆ ನೀವು ಇನ್ನೊಂದು ಕಾಂಟ್ರಾಸ್ಟ್ ಕಲರಲ್ಲಿ ಹಾಕೋಬೋದು. ಒಂದೇ ಕಲರ್ ಥ್ರೆಡ್ ಯೂಸ್ ಮಾಡಿ ಕೂಡ ಹಾಕಿದ್ರೂ ಇದು ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಸ್ಯಾರೀಸ್ಗೆ ಈಸಿಯಾಗಿ ಹಾಕಿಬಿಡ್ಬೋದು. ವಿತಿನ್ 1 or 2 ಅವರ್ಸಲ್ಲಿ ನಿಮಗೆ ಬೇಗ ಫಿನಿಶ್ ಆಗುತ್ತೆ. ಇದನ್ನು ನೀವು ಬಾರ್ಡರ್ ಡಿಸೈನಾಗಾದರೂ ಕೂಡ ಹಾಕೋಬೋದು. ಕುಚ್ಚಿಗೆ ನಾನು ಪ್ರಾವಿಷನ್ ಮಾಡಿದ್ದೀನಿ. ಕುಚ್ಚು ಬೇಡ ಅನ್ನೋರು ಜಸ್ಟ್ ಇದೇ ರೀತಿ ಹಾಕ್ಕೊಂಡ್ರೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡುತ್ತೆ ಇದು. ಈಗ ಲಾಸ್ಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ 7 ಬೀಡ್ಸ್ಗೂ ಕೂಡ ವರ್ಕ್ ಮಾಡಿದ ಮೇಲೆ ಈ ಥರ ಲಾಸ್ಟ್ ಸ್ಟಿಚ್ಚಿದು ಬೀಡ್ ಲಾಕ್ ಮಾಡಿಕೊಂಡು ನಾವು ಲಾಸ್ಟಲ್ಲಿ ಹಾಕಿರೋ ಅಂಥ ಬೀಡ್ ಇರುತ್ತಲ್ಲ ಅಂದರೆ 6th-ಗೂ 7th-ಗೂ ಮಧ್ಯೆ ಇರೋ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ನೋಡಿ ಈ ರೀತಿ ಬ್ಯೂಟಿಫುಲ್ ಆಗಿರೋ ಅಂಥ ಡಿಸೈನ್ ಬರುತ್ತೆ. ಆರ್ಚ್ ಕರೆಕ್ಟ್ ಯು ಶೇಪಲ್ಲಿ ಬಂದಿದೆ. ಈಗ ನಾವು ಬೇಸಲ್ಲಿ ಏನು ಸಿಂಗಲ್ ಕ್ರೋಶೆ ಹಾಕಿದ್ದೀವಿ ಅದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಸರಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಲಾಕ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಆರ್ಚ್ ಬರುತ್ತೆ. ಗ್ರ್ಯಾಂಡಾಗಿರುವಂಥ ಬ್ರೈಡಲ್ ಡಿಸೈನು. ಈಗ ಮತ್ತೆ ಇಲ್ಲಿ 3 ಸಿಂಗಲ್ ಕ್ರೋಶೆ ಇರೋದ್ರಿಂದ ನೆಕ್ಸ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇಮ್ 3 ಬೀಡ್ಸ್ ಡಿಸೈನ್ನ ರಿಪೀಟ್ ಮಾಡ್ತಾಯಿದ್ದೀನಿ. ಬಿಗ್ ಬೀಡ್ ಮೇಲೆ 3 ಆರ್ಚ್ ಏನು ಹಾಕ್ಕೊಂಡಿದ್ದೀನಿ ಅದು ಸೆಂಟ್ರ್ ಬೀಡ್ಗೆ ಒಂದು ಕುಚ್ಚನ್ನು ಕಟ್ತಾಯಿದ್ದೀನಿ. ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಾನು ಸೆಂಟರ್ ಬೀಡ್ ಇದೆಯಲ್ಲ ಅಲ್ಲಿ ಒಂದು ಬೇಬಿ ಕುಚ್ಚು ಕಾಂಟ್ರಾಸ್ಟ್ ಕಲರಲ್ಲಿ ಕಟ್ಟಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಗ್ರ್ಯಾಂಡ್ ಲುಕ್ಕನ್ನು ಕೊಡುವಂಥ ಡಿಸೈನ್ ಇದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನನ್ನ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.